ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದಿಲೀಪ್ ಇಲ್ಲ ಅನ್ನೋದು ನೆನೆಸಿಕೊಂಡ್ರೆ ತುಂಬಾ ನೋವಾಗುತ್ತೆ. ದಿಲೀಪ್ರ ಜಸ್ಟ್ ಮಾತಲ್ಲಿ ಸೀರಿಯಲ್ ಪ್ರೊಡಕ್ಷನ್ ಮಾಡಿದ್ದೆ. ಎತ್ತರಕ್ಕೆ ಬೆಳೆಯುತ್ತೇನೆಂದು ಮೊದಲೇ ಅವರಿಗೆ ನಂಬಿಕೆ ಇತ್ತು. ನಾನು ಬೆಳೆಯುತ್ತೇನೆ ಜೊತೆಗಿರಿ ಎಂದಿದ್ರು ದಿಲೀಪ್. ನೋಡಿ, ದಿಲೀಪ್ ಇಲ್ಲ ಅನ್ನೋದನ್ನ ನೆನೆಸ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ. ದಿಲೀಪ್ರ ಜಸ್ಟ್ ಮಾತಲ್ಲಿ ಸೀರಿಯಲ್ ಪ್ರೊಡಕ್ಷನ್ ಮಾಡಿದ್ದೆ. ಎತ್ತರಕ್ಕೆ ಬೆಳೆಯುತ್ತೇನೆಂದು ಮೊದಲೇ ಅವರಿಗೆ ನಂಬಿಕೆ ಇತ್ತು. ಸೊ ನಾನು ಬೆಳೆಯುತ್ತೇನೆ ಜೊತೆಗಿರಿ ಅಂತ ನನಗೆ ಹೇಳಿದ್ರು ದಿಲೀಪ್ ಅವರು. ಒಳ್ಳೆಯ ಟೀಮ್ ಕಟ್ಟೋಣ ಅಂತ ಆಗಲೇ ಹೇಳಿದ್ದರು. ಹೇಳಿದಂತೆ ಒಳ್ಳೆಯ ಟೀಮ್ ಕಟ್ಟಿದ್ರು, ಎತ್ತರಕ್ಕೆ ಬೆಳೆದ್ರು. ಆದರೆ ದೇವರು ಇಷ್ಟು ಬೇಗ ಅವರನ್ನ ಕರೆದುಕೊಳ್ತಾನೆ ಅಂತ ಅನ್ಕೊಂಡಿರಲಿಲ್ಲ. ಸಾವಿರಾರು ಜನರಿಗೆ ಅನ್ನ ಹಾಕಿದವರು ದಿಲೀಪ್ ರಾಜ್ ಅವರು. ಇನ್ನೂ ಹೆಚ್ಚು ಸಾಧನೆ ಮಾಡುವುದು ಬಾಕಿ ಇತ್ತು ಅಂತ ಹೇಳಿ ಮಾತಾಡಿದರು. ದಿಲೀಪ್ ಇಲ್ಲ ಅನ್ನೋದು ನೆನೆಸಿಕೊಂಡ್ರೆ ತುಂಬಾ ನೋವಾಗುತ್ತೆ. ದಿಲೀಪ್ರ ಜಸ್ಟ್ ಮಾತಲ್ಲಿ ಸೀರಿಯಲ್ ಪ್ರೊಡಕ್ಷನ್ ಮಾಡಿದ್ದೆ. ಎತ್ತರಕ್ಕೆ ಬೆಳೆಯುತ್ತೇನೆಂದು ಮೊದಲೇ ಅವರಿಗೆ ನಂಬಿಕೆ ಇತ್ತು. ನಾನು ಬೆಳೆಯುತ್ತೇನೆ ಜೊತೆಗಿರಿ ಎಂದಿದ್ರು ದಿಲೀಪ್. ನೋಡಿ, ದಿಲೀಪ್ ಇಲ್ಲ ಅನ್ನೋದನ್ನ ನೆನೆಸ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ. ದಿಲೀಪ್ರ ಜಸ್ಟ್ ಮಾತಲ್ಲಿ ಸೀರಿಯಲ್ ಪ್ರೊಡಕ್ಷನ್ ಮಾಡಿದ್ದೆ. ಎತ್ತರಕ್ಕೆ ಬೆಳೆಯುತ್ತೇನೆಂದು ಮೊದಲೇ ಅವರಿಗೆ ನಂಬಿಕೆ ಇತ್ತು. ಸೊ ನಾನು ಬೆಳೆಯುತ್ತೇನೆ ಜೊತೆಗಿರಿ ಅಂತ ನನಗೆ ಹೇಳಿದ್ರು ದಿಲೀಪ್ ಅವರು. ಒಳ್ಳೆಯ ಟೀಮ್ ಕಟ್ಟೋಣ ಅಂತ ಆಗಲೇ ಹೇಳಿದ್ದರು. ಹೇಳಿದಂತೆ ಒಳ್ಳೆಯ ಟೀಮ್ ಕಟ್ಟಿದ್ರು, ಎತ್ತರಕ್ಕೆ ಬೆಳೆದ್ರು. ಆದರೆ ದೇವರು ಇಷ್ಟು ಬೇಗ ಅವರನ್ನ ಕರೆದುಕೊಳ್ತಾನೆ ಅಂತ ಅನ್ಕೊಂಡಿರಲಿಲ್ಲ. ಸಾವಿರಾರು ಜನರಿಗೆ ಅನ್ನ ಹಾಕಿದವರು ದಿಲೀಪ್ ರಾಜ್ ಅವರು. ಇನ್ನೂ ಹೆಚ್ಚು ಸಾಧನೆ ಮಾಡುವುದು ಬಾಕಿ ಇತ್ತು ಅಂತ ಹೇಳಿ ಮಾತಾಡಿದರು. 2 ವರ್ಷಗಳ ಕಾಲ ಮ್ಯಾನೇಜರ್ ಆಗಿದ್ರು. ಬ್ರದರ್ ಮಂಜು ಅವರು ಇದ್ದಾರೆ. ಬನ್ನಿ ಒಂದು ಮಾತಾಡಿಸ್ತಾ ಹೋಗ್ತೀನಿ. ಸರ್, ನೀವು ನೋಡಿದ ರೀತಿಯಲ್ಲಿ ಸಾಕಷ್ಟು ಫಿಸಿಕ್ ಆಗಿ ಅವರು ತುಂಬ ಚೆನ್ನಾಗಿದ್ರು, ಅದರಲ್ಲಿ ಯಾವುದೇ ಅನುಮಾನವಿಲ್ಲ. ಏನು ಅನ್ಸುತ್ತೆ ಸರ್ ನಿಮಗೆ ಈ ರೀತಿಯ ಒಂದು ಸಿಚುವೇಶನ್ ಅಲ್ಲಿ? ಈ ಸಂದರ್ಭದಲ್ಲಿ ಏನು ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ತುಂಬ ನೋವಾಗುತ್ತೆ. ಅವ್ರದ್ದು ಫಸ್ಟು ಪ್ರೊಡಕ್ಷನ್ ಮಾಡಿದ್ದೆ ನಾನು, ಜಸ್ಟ್ ಮತ್ತಲ್ಲಿ ಸೀರಿಯಲ್ಲು. ಬಟ್ ಅವರು ಆವಾಗಲೇ ಸ್ಟಾರ್ಟಿಂಗಲ್ಲೇ ಒಂದು ಹೋಪ್ ಇತ್ತು, ನಾನು ಬೆಳಿತೀನಿ ಬ್ರದರ್ ಜೊತೆಗಿರಿ, ಒಳ್ಳೆ ಟೀಮ್ ಕಟ್ಟೋಣ ಅಂತ. ಒಳ್ಳೆ ಟೀಮ್ ಕಟ್ಟಿದ್ರು, ಬೆಳೆದ್ರು. ಆದರೆ ದೇವರು ಇಷ್ಟು ಬೇಗ ಕರ್ಕೋತಾನೆ ಅಂತ ಅಂದ್ಕೊಂಡಿರಲಿಲ್ಲ. ಏನು ಮಾಡೋದು, ವಿಧಿ ಆಟ. ಸರ್, ಈಗ ಕಾಲೇಜ್ ದಿನಗಳಿಂದಲೂ ಕೂಡ ಫಿಲಮ್ ಫೀಲ್ಡ್ ಏನಾದರೂ ಮಾಡಬೇಕು ಅಂತ ಹೇಳಿ ಪುನೀತ್ ರಾಜ್ಕುಮಾರ್ ಸರ್ ಜೊತೆ ಮಾಡಿದ್ರು. ಅದಾದ್ಮೇಲೆ ಸಾಕಷ್ಟು ಸಿನಿಮಾ ಮಾಡಿದ್ರು. ಆದರೆ ಅಚಾನಕ್ಕಾಗಿ ಈ ರೀತಿ ಆಗೋಗಿದೆ ಸರ್. ಏನು ಹೇಳ್ತಿರೋ ಸಾಧನೆ ಬಗ್ಗೆ ಹೇಳಿದ್ರೆ? ದುರಂತ ಸರ್. ಇಂಥ ಒಬ್ಬರು ವ್ಯಕ್ತಿಗಳು ಹಿಂಗೆ ಹೋಗ್ಬಿಟ್ರೆ ನಾವು ಏನು ಹೇಳೋದು ಹೇಳಿ. ಸಾವಿರಾರು ಜನಕ್ಕೆ ಅನ್ನ ಹಾಕಿದ್ದಾರೆ. ನೆನೆಸ್ಕೋಬೇಕು. ಇವತ್ತು ಆರ್ಟಿಸ್ಟ್ ಆಗಲಿ, ಟೆಕ್ನಿಷಿಯನ್ಸ್ ಆಗಲಿ ಎಲ್ಲ ತುಂಬ ಜನ ಊಟ ಮಾಡಿದ್ದಾರೆ. ಇವತ್ತು ನೋಡಿ ಎಷ್ಟು ಜನ ಬಂದಿದ್ದಾರೆ. ಇದು ನೋಡಿದ್ರೇ ಗೊತ್ತಾಗುತ್ತೆ. ಬಟ್ ಮನುಷ್ಯ ಇರಬೇಕಾಗಿತ್ತು, ಇನ್ನೂ ಭಾಳ ಸಾಧನೆ ಮಾಡೋದಂತೂ ಇತ್ತು. ಅವರು ಪಾಪ ಅವರು ಮಿಸ್ಸಸ್ಸು ಭಾಳ ಜೊತೆಗಿದ್ದು, 2 ಹೆಣ್ಮಕ್ಳು, ತುಂಬ ಅವರಂಥ ಒಬ್ಬ ಲೇಡಿ ಮಾದರಿಯಾಗಿರಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವುದೇ ಒಬ್ಬರು ನಾಯಕ ಆಗಲಿ, ಅವ್ರ ಹಿಂದೆ ಒಬ್ಬರು ಇರ್ತಾರೆ ಅಂದರೆ ಅದೊಂದು ಮಾದರಿ ಥರ ಇದ್ದರು ಅವರು. ಅವರಿದ್ದಕ್ಕೆ ಇವತ್ತು ಇಷ್ಟು ಬೆಳೆಯೋದಕ್ಕೆ ಸಾಧ್ಯ ಆಯಿತು. ಮತ್ತು ಇಷ್ಟು ಒಂದು ದೊಡ್ಡ ಪ್ರೊಡಕ್ಷನ್ಸ್ ಎಲ್ಲ ಮಾಡೋಕ್ಕಾಯಿತು. ಬಟ್ ಇನ್ನೂ ಇರಬೇಕಾಗಿತ್ತು ಸರ್, ಬೇಗ ದೇವರು ತಗೋಬಿಟ್ಟ. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ಗಿರೀಶ್, ಕ್ಯಾಂಟೀನ್ ನ್ಯೂಸ್, ಬೆಂಗಳೂರು.